ಇಲ್ಲಿಯ ತನಕ ಸೋಲನ್ನೇ ಕಾಣದ ಪಂಜಾಬ್ ಕಿಂಗ್ಸ್ ಇವತ್ತು ಮುಗ್ಗರಿಸಿತು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ತಿಕ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾವ್, ರಾಜಸ್ಥಾನ್ ಭಯಂಕರ ಮಾರೆ. ನಾನು ಅಂದ್ಕೊಂಡಿರಲಿಲ್ಲ ರಾಜಸ್ಥಾನ್ ಇವತ್ತು ಚೇಸ್ ಮಾಡ್ತಾರೆ. ಎಸ್ಪೆಷಲಿ ಜೈಸ್ವಾಲ್, ಧ್ರುವ್ ಜುರೇಲ್ ಮತ್ತು ಮೇಯ್ನ್ ಆ ಬೇಬಿ ಬಾಯ್ ನಮ್ಮ ವೈಭವ್ ಸೂರ್ಯವಂಶಿ ಅವರು ಔಟ್ ಆದಾಗ ಇಲ್ಲ, ಇದು ಟಾಪ್ 3 ಮೇಲೆ ಡಿಪೆಂಡ್ ಆಗಿರೋ ತಂಡ, ಇವರಿಗೆ ಸಾಧ್ಯನೇ ಇಲ್ಲ ಚೇಸ್ ಮಾಡಲಿಕ್ಕೆ ಅಂತ ಅಂದ್ಕೊಳ್ಳೋದು. ಬಟ್ ವಾವ್, ಎಲ್ಲಿ ಕೂಟ ಮೊಮೆಂಟಮ್ ಹೊರಟೋಗ್ಲಿಲ್ಲ. ಇದು ಇವತ್ತು ಮ್ಯಾಚ್ ಇವತ್ತು ಕೈ ತಪ್ಪಿ ಹೋಗ್ತದೆ ಅನ್ನಿಸ್ಲೇ ಇಲ್ಲ. ಹೊಡೆದು ಬಿಸಾಕಿದ್ರಲ್ಲ ಮಾರ ಪಂಜಾಬ್ ಕಿಂಗ್ಸನ್ನ. 223 ಟಾರ್ಗೆಟ್ ಇದ್ದದ್ದು, ನೀರು ಕುಡ್ದಾಗೆ ಆರಾಮಾಗಿ ಚೇಸ್ ಮಾಡಿದ್ದು. ಸೂಪರ್ ಹ್ಯಾಪಿ ಫಾರ್ ರಾಜಸ್ಥಾನ್ ರಾಯಲ್ಸ್ ಆ್ಯಂಡ್ ಪಂಜಾಬ್ ಕಿಂಗ್ಸ್. ಸೋಲಿನ ಅನುಭವ ಕೂಡ ಆಗಬೇಕು, ಆಗ ತಾನೇ ಎಲ್ಲ ತಂಡ ಅವ್ರವ್ರು ಏನು ಇಂಪ್ರೂವ್ ಆಗ್ಲಿಕ್ಕಾಗೋದು. ಎಲ್ಲ ಮ್ಯಾಚ್ ಗೆಲ್ತಾನೆ ಇದ್ರೆ ಸಡನ್ನಾಗಿ ಒಂದು ಕೊಂಬು ಹೀಗೆ ಬರ್ತದೆ, ನಾವು ಆಡಿದ್ದ ಆಟವ ನಮ್ಮನ್ನು ಯಾರು ಸೋಲಿಸಲಿಕ್ಕೆ ಆಗೋದಿಲ್ವಾ ಅಂತ. ಸೊ ಸೋತದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದಾಯಿತು ಫಾರ್ ಶೋರ್. ಈ ಸೋಲಿನಿಂದ ಅವ್ರದ್ದೇನು ಪ್ಲೇ ಆಫ್ ಇದು ಆಸೆ ಅದು ಏನು ಹಾಳಾಗೋದು ಏನಿಲ್ಲ, ಅವರು ಪ್ಲೇ ಆಫಿಗೆ ಬಂದೇ ಬರ್ತಾರೆ. ಬಟ್ ಒಂದು ಲೆಕ್ಕದಲ್ಲಿ ಸೋತದ್ದು ಒಳ್ಳೇದಾಯಿತು. ಅವರು ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತದೆ ಅಂತ ಅವರಿಗೂ ಕೂಡ ಗೊತ್ತಾಗ್ತದೆ. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಪಂಜಾಬ್ ಹೊಡೆದದ್ದು 222 ರನ್, 4 ವಿಕೆಟ್ ಹೋದದ್ದು. ರಾಜಸ್ಥಾನ್ ಸಹ 4 ವಿಕೆಟ್ ಹೋದದ್ದು. ಇದು ನೆಕ್ ಟು ನೆಕ್ ಇತ್ತು ಮ್ಯಾಚ್. ನೆಕ್ ಟು ನೆಕ್ ಅಂದರೆ ಇನ್ ಟರ್ಮ್ಸ್ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಎಲ್ಲ ಬ್ಯಾಟರ್ ಹೊಡೆದಿದ್ದಾರೆ, ಅಲ್ಲಿ ಕೂಡ ಎಲ್ಲ ಬ್ಯಾಟರ್ಸು ಅಟ್ಲೀಸ್ಟ್ ಡಬಲ್ ಡಿಜಿಟ್ ಹೊಡೆದಿದ್ದಾರೆ ಎರಡೂ ತಂಡದಲ್ಲಿ. ಕನ್ಸಿಸ್ಟೆಂಟ್ ಆಗಿ ಇಲ್ಲಿ ಫಾಸ್ಟ್ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ಏನು ಪಂಜಾಬಿದು ಫಾಸ್ಟ್ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ, ರಾಜಸ್ಥಾನದ ಫಾಸ್ಟ್ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ಮತ್ತು ಸ್ಪಿನ್ ವಿಭಾಗ ಅಂತ ಬಂದರೆ ಎರಡೂ ತಂಡದ ಸ್ಪಿನ್ ಬೌಲರ್ಸು ಒಂದು ರೇಂಜಿಗೆ ಒಳ್ಳೆಯದಾಗಿ ಬೌಲ್ ಮಾಡಿದ್ದಾರೆ. ಸೊ ಅದರಿಂದ ಯಾರನ್ನ ದೂರಿದ್ರೆ ಆ ಕಡೆ ಸಹ ದೂರಬೇಕು, ಈ ಕಡೆ ಸಹ ದೂರಬೇಕು. ಅಟ್ ದ ಎಂಡ್ ಯಾರು ವಿನ್ ಆದರೂ ಯಾರು ಸೋತರು ಅನ್ನೋದು ಮಾತ್ರ ಮ್ಯಾಟರ್ ಆಗ್ತದೆ. ಮ್ಯಾಚ್ ವಿನ್ ಆದದ್ದು ರಾಜಸ್ಥಾನ್ ರಾಯಲ್ಸ್. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬಲ್ಲಿ ಅವ್ರದ್ದು ಏನು ಒಂದು ಓಪನಿಂಗ್ ಪ್ಯಾರ್, ಭಯಂಕರ ಥ್ರೆಟ್ನಿಂಗ್ ಓಪನಿಂಗ್ ಪ್ಯಾರ್, ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್. ಇವತ್ತು ಕೂಡ ಅದು ಆಟ ಬೆಳೆಯುತ್ತೆ. ಸೆಕೆಂಡ್ ಓವರಲ್ಲೇ ಪ್ರಿಯಾಂಶ್ ಆರ್ಯ ಅವರು ಒಂದೇ ಓವರಲ್ಲಿ 21 ರನ್ ಹೊಡೆದಾಕಿದ್ರು. ಡಮ್ ಅಂತ ಅಂದ್ಕೊಂಡು ಬರ್ಗರ್ ಅವರ ಓವರಲ್ಲಿ ಆ್ಯಕ್ಚುಲಿ ಅವರನ್ನು ಬರ್ಗರ್ ಥರ ಟ್ರೀಟ್ ಮಾಡಿ ತಿಂದಾಕಿಬಿಟ್ರು ಪ್ರಿಯಾಂಶ್ ಆರ್ಯ ಅವರು. ಬಟ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. 11 ಬಾಲ್ ಆಡಿದ್ದು 29 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಕೊಹ್ಲಿ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಸೇರಿಕೊಂಡು ಅವ್ರು ಚೆಂದ ಮಾಡಿ ಆಡಿದರು. ಕೊಹ್ಲಿ ಅವರು 14 ಬಾಲಿಗೆ 30 ರನ್ ಹೊಡೆದದು. ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್ ಅವರಿಂದ ಮತ್ತೊಂದು 50. ನಾವು ಅಂದುಕೊಂಡ ವೇಗದಲ್ಲಿ ಬರಲಿಲ್ಲ ಅಷ್ಟೇ, ಯಾಕಂದರೆ ಲಾಸ್ಟ್ ಮ್ಯಾಚ್ 26 ಬಾಲಿಗೆ 75, 78 ಹಾಗೆಲ್ಲ ಹೊಡೆದಿದ್ರಲ್ಲ, ಆ ಥರ ಬರಲ್ಲ. 44 ಬಾಲ್ ಆಡಿ 59 ರನ್ ಹೊಡೆದ್ರು. 134 ಸ್ಟ್ರೈಕ್ ರೇಟ್ ಹೇಳಿಕೊಳ್ಳುವಂಥ ಸ್ಟ್ರೈಕ್ ರೇಟ್ ಇವತ್ತು ಪ್ರಭ್ ಸಿಮ್ರನ್ನಿಂದ ಬರಲಿಲ್ಲ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ಯಾರಿಂದ ಸೋತದ್ದು ಹಾಗೆ ಅಂತ ಹೇಳಿದಾಗ ಒಂದು ಕ್ಷಣ ಹೀಗೆ ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರ ಮೇಲೆ ಕಣ್ಣು ಹೋಗ್ತದೆ. ಯಾಕಂತಂದರೆ ಇವತ್ತು ಅವ್ರು 27 ಬಾಲ್ ಆಡಿದರು. 27 ಬಾಲ್ ಆಡಿ ನಾವೇನು ಎಕ್ಸ್ಪೆಕ್ಟ್ ಮಾಡೋದು, 50 ರನ್ ಹೊಡೆದ್ರು, 55 ರನ್ ಹೊಡೆದ್ರು. ಇಲ್ಲ, 27 ಬಾಲ್ ಆಡಿ ಅವರ ಹೊಡೆದದ್ದು ಕೇವಲ 30 ರನ್. ಸೊ ಅದು ಮ್ಯಾಟರ್ ಆಯಿತಾ ಅಂತ ನನಗೆ ಅನ್ನಿಸ್ತಾ ಇರೋದು. ಅವ್ರು ಏನಾದ್ರು 27 ಬಾಲಿಗೆ 40, 50 ಎಲ್ಲ ಹೊಡೆದಿದ್ರೆ ಇವತ್ತು ಪಕ್ಕ ಪಂಜಾಬ್ ವಿನ್ ಆಗ್ತಾಯಿತ್ತು. ಆ್ಯಂಡ್ ಪಂಜಾಬ್ ಇನ್ನೂ ಸಹ ಜಾಸ್ತಿ ಪೇರಿಸಿಗೆ ಆಗ್ತಾಯಿತ್ತು. ಲಾಸ್ಟ್ 3 ಓವರಲ್ಲಿ ನೋಡಿ, ಅವ್ರಿಗೆ 200 ಹತ್ರ ಬರ್ಬೋದು ಅಂತ ಅಂದ್ಕೊಳ್ತಾ ಇದ್ದೇವೆ 17 ಓವರ್ ಆದಾಗ. ಬಟ್ ಲಾಸ್ಟ್ 3 ಓವರಲ್ಲಿ ಸ್ಟಾಯ್ನಿಸ್ ಅಣ್ಣ ಮತ್ತೊಮ್ಮೆ ಪ್ರೂವ್ ಮಾಡಿದರು ಯಾಕೆ ಅವರು ವರ್ಲ್ಡ್ ಕ್ರಿಕೆಟಲ್ಲಿ ಒನ್ ಆಫ್ ದ ಟಾಪ್ ಆಲ್ರೌಂಡರ್ಸ್ ಅಂತ ಪರಿಗಣಿಸ್ತಾರೆ ಅವರನ್ನು, ಅಥವಾ ಫಿನಿಷರ್ ಅಂತ ಪರಿಗಣಿಸ್ತಾರೆ ಅಂತ. 22 ಬಾಲಿಗೆ 62 ರನ್, ಲಾಸ್ಟ್ 3 ಓವರಿಗೆ 55 ರನ್ ಹೊಡೆದಿದ್ದಾರೆ ಪಂಜಾಬ್ ಹೊಡೆದ್ರು ಅಂತ ಹೇಳೋದು ಅದು ತಪ್ಪಾಗ್ತದೆ. ಸ್ಟಾಯ್ನಿಸ್ ಅವರು ಹೊಡೆದ್ರು ಅಂತ ಹೇಳಿದ್ರೆ ಇನ್ನೂ ಕೂಡ ಅದು ಕರೆಕ್ಟಾಗಿ ಸೂಟ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಲಾಸ್ಟ್ 3 ಓವರ್ ಯಾರು ಕೂಡ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ ಹೊಡಿತಾರೆ ಅಂತ. ಲಾಸ್ಟ್ 3 ಓವರಿಗೆ 55 ರನ್ ಬಂದಾಗ ಯಾವಾಗ ಸ್ಕೋರ್ 222 ಆಯ್ತಲ್ಲ, ಆಗ ನಾನೇನು ಅಂದ್ಕೊಳ್ಳೋದು ಅಂತಂದರೆ ಇವರ ಏನು ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ನಿಂತರೆ ಮಾತ್ರ ರಾಜಸ್ಥಾನ ವಿನ್ ಆಗ್ತಾರೆ. ಇಲ್ಲ ಇದ್ರೆ ಸಾಧ್ಯ ಇಲ್ಲ ರಾಜಸ್ಥಾನಿಗೆ. ಆ್ಯಂಡ್ ಪಂಜಾಬ್ ಟೀಮ್ ಸ್ಟ್ರಾಂಗ್ ಹಾಗೆ ಹೀಗೆ ಅಂತ. ಪುಣ್ಯ ನನಗೆ ಇವತ್ತು ಖುಷಿಯಾದದ್ದು ಏನಂತಂದರೆ ರವೀಂದ್ರ ಜಡೇಜಾ ಅವರಿಗೆ ರಾಜಸ್ಥಾನ 4 ಓವರ್ ಕೊಟ್ಟರು. ಪರಾಗ್ ಅವರು 4 ಓವರ್ ಹಾಕಿ ಮಾರ ಅಂತ ಹೇಳಿದರು. ಇವತ್ತು ಅವರ ಬೌಲಿಂಗ್ ಲೈನಪ್ಪಲ್ಲಿ ಒಂದು ರೇಂಜಿಗೆ ಕಂಟ್ರೋಲ್ ಮಾಡಿದ್ದು ಯಾರು ಅಂತಂದರೆ ಇಟ್ ಇಸ್ ನನ್ ಅದರ್ ದೆನ್ ರವೀಂದ್ರ ಜಡೇಜಾ ಅವರು. 4 ಓವರಿಗೆ ಕೇವಲ 32 ರನ್ ಬಿಟ್ಟು ಕೊಟ್ಟದ್ದು. ಬೇರೆಯವ್ರನ್ನ ನಾಯಿಗೆ ಹೊಡೆದಾಗ ಹೊಡಿಸ್ಕೊಳ್ತಿದ್ರು. ಎಸ್ಪೆಷಲಿ ಬರ್ಗರ್ ಅವರು 4 ಓವರಿಗೆ 59 ರನ್, 1 ವಿಕೆಟ್ ತೆಗೆದ್ರು ಕೂಡ ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ. ಫಸ್ಟ್ ಓವರಲ್ಲೇ 21 ರನ್ ಹೊಡಿಸ್ಕೊಂಡಿದ್ರು. ಆ್ಯಂಡ್ ನಮ್ಮ ಕರ್ನಾಟಕದ ಹುಡುಗ
19 ವರ್ಷದ ಹುಡುಗ ಯಶ್ ರಾಜ್, ಹುಟ್ಟಿದ್ದು ಅಬುದಾಬಿಯಲ್ಲಂತೆ, ಬಟ್ ಎಲ್ಲ ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ 19 ವರ್ಷದ ಹುಡುಗ, ಒಳ್ಳೆ ಸ್ಪಿನ್ನರ್, 4 ಓವರ್ಗೆ 2 ವಿಕೆಟ್ ತೆಗೆದಿದ್ದಾರೆ, 41 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಸೊ ಅವರ ಸ್ಪಿನ್ನರ್ಸ್ ಒಳ್ಳೆ ಮಾಡಿ ಬಾಲ್ ಹಾಕಿದ್ದಾರೆ. ಆ್ಯಂಡ್ ಇವರ ಚೇಸ್ ಸ್ಟಾರ್ಟ್ ಆಯಿತು ರಾಜಸ್ಥಾನದ್ದು. ಒಬ್ಬ ದೇವ, ಸಂಬಡಿ ಸ್ಟಾಪಿಂಗ್ ಮಾರೆ. ಎಂಥ ಒಂದು, ಯಾರಿಗೂ ಯಾರಿಗೂ ಮರ್ಯಾದೆಯೇ ಕೊಡುದಿಲ್ಲ, ರೆಸ್ಪೆಕ್ಟೇ ಇಲ್ಲ ಮಾರ್ರೆ, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಬರ್ತಾನೆ ದಾಡ ಹೊಡಿತಾನೆ. ಈ ಹುಡುಗ 16 ಬಾಲಿಗೆ 43 ರನ್, ವೈಭವ್ ಸೂರ್ಯವಂಶಿ 3 4 5 6. ಇದು ಫ್ಲೂಕ್ ಪ್ಲೇಯರ್ ಅಲ್ಲ, ಫಾರ್ ಶೋರ್ ಫ್ಲೂಕ್ ಪ್ಲೇಯರ್ ಅಲ್ಲ. ಎಂಥ ಟೈಮಿಂಗ್ ಅಣ್ಣ ಅದು, ಟೈಮಿಂಗ್ ಪವರ್. ಕೆಲವರು ಹೇಳ್ಬೋದು 15 ವರ್ಷ ಅಲ್ಲ, 20 ವರ್ಷ ಆಗಿದೆ. ಸರಿ ಆಯಿತು, 20 ವರ್ಷ ಆಗಿದೆ ಅಂತಲೇ ಇಟ್ಕೊಳ್ಳುವ. 20 ವರ್ಷದ ಹುಡುಗ ಈ ರೇಂಜಿಗೆ ಹೊಡೆಯೋದು ಜಸ್ಟ್ ಬ್ರೆತ್ ಟೇಕಿಂಗ್. ಅವ್ರಿಗೆ ಇರುವಷ್ಟು ಹೊತ್ತುಂಟಲ್ಲ, ಮ್ಯಾಚ್ ಎಷ್ಟು ಬೇಗ ಇವರು ವಿನ್ ಆಗ್ಬೋದು ಅಂತ ಅನ್ನಿಸ್ತದೆ. ಇವರು ಯಪ್ಪ ದೇವ ಹೇಗೆ ಔಟ್ ಮಾಡೋದು ಅಂತ ಅನ್ನಿಸ್ತದೆ. ಅಂತೂ ಇಂತ ಔಟ್ ಆದ್ರಲ್ಲ ಅಂತ. ಇದು ಅಪೋನೆಂಟಿಗೆ ವೈಭವ್ ಸೂರ್ಯವಂಶಿ ಅವರು ಔಟ್ ಆದಾಗ ದೊಡ್ಡ ವಿಕೆಟ್ ತೆಗೆದಷ್ಟು ಸೆಲೆಬ್ರೇಷನ್ ಮಾರ. ಈಗೆಲ್ಲ ಜಸ್ಟ್ 1 ವರ್ಷ ಆಗಿದಷ್ಟು IPL ಆಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗಲೇ ಆ ರೇಂಜಿಗಿನ ಒಂದು ಹೈಪ್ ಕ್ರಿಯೇಟ್ ಮಾಡಿರೋದು, ಹೈಪ್ ಜೊತೆಗೆ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಸೂಪರ್. ಚಿಂದಿ ಅದು ಎಂಥವ್ರು ಡೈಲಾಗ್ ಉಂಟಲ್ಲ, ನಾನು ಹೊಡೆದವರೆಲ್ಲ ಡಾನೆ, ನಾನು ಹೊಡೆದಿರೋರೆಲ್ಲ ಡಾನನ್ನೇ ಅಂತ ಮೂವಿ ಡೈಲಾಗ್. ಹಾಗೆ ಯಾರು ಪ್ರೈಮ್ ಬೌಲರ್ ಇರ್ತಾರಲ್ಲ, ಮೇನ್ ಬೌಲರ್, ಅವರನ್ನೇ ಟಾರ್ಗೆಟ್ ಮಾಡೋದು. ಅವರ ಈಗ ಪೂರ್ತಿ ಹರ್ಟಾಗಿ ಬಿಡಬೇಕು. ಬುಮ್ರಾನನ್ನೇ ಟಾರ್ಗೆಟ್ ಮಾಡೋದು. ಯಾರು ಮೇನ್ ಬೌಲರ್ಸ್ ಇರ್ತಾರೆ, ಹೇಸಲ್ವುಡ್ಡನ್ನೇ ಟಾರ್ಗೆಟ್ ಮಾಡೋದು. ಇವತ್ತು ಹಾಗೆ ಹರ್ಷದೀಪ್ ಸಿಂಗ್ ನಾಯಿಗೆ ಹೊಡೆದಾಗೆ ಹೊಡಿಸ್ಕೊಂಡು ಮಾರಶಿ. ಆ ಕಡೆ ಬರ್ಗರ್ ಅವರು 4 ಓವರ್ಗೆ 59 ರನ್ ಬಿಟ್ಟು ಕೊಟ್ಟರೆ, ಹರ್ಷದೀಪ್ ಸಿಂಗ್ ಬೇರೆನೇ ಸಮಾನದಲ್ಲೇ ಇದ್ರು. ಇವತ್ತು ಅವರು ಎಂತ ಸ್ವಲ್ಪ ರೀಲ್ಸ್ ಮಾಡೋದು ಜಾಸ್ತಿ ಆಗಿದೆ, ಫೋಕಸ್ ಇಲ್ಲ. 4 ಓವರ್ಗೆ 68 ರನ್ ಹೊಡಿಸ್ಕೊಳೋದು. 1 ವಿಕೆಟ್ ತೆಗೆದಿದ್ದಾರೆ, ಯಾರ್ದು ವೈಭವ್ ಸೂರ್ಯವಂಶಿದು ವಿಕೆಟ್ ತೆಗೆದ್ರು, ಬಟ್ 4 ಓವರ್ಗೆ 68 ರನ್. ಹಾರಿಬಲ್. ಹರ್ಪ್ರೀತ್ ಕೌರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ಬಂದರು. ಅವರು 4 ಓವರ್ಗೆ ರನ್ನ ಬಾಲ್, ವಿಕೆಟ್ ಸಿಗಲಿಲ್ಲ ಅವರಿಗೆ, ಬಟ್ 4 ಓವರ್ಗೆ 25 ರನ್ ಕೊಟ್ಟು ಕಟ್ಟಿಗೆ ಹಾಕಿದರು ರಾಜಸ್ಥಾನನ. ಬಟ್ ಬೇರೆಯವ್ರು ಎಲ್ಲರೂ ಆ ಥರ ಹೊಡಿಸ್ಕೊಡ್ತಿದ್ರು. ಎಲ್ಲಿ ಅಣ್ಣ ಹರ್ಷದೀಪ್ ಸಿಂಗ್ 4 ಓವರ್ಗೆ 68 ರನ್. ಅದಾದಮೇಲೆ ಫರ್ಗ್ಯೂಸನ್ ಅವರು ಕೂಡ ಹಾಗೆ, ಅವ್ರು 4 ಓವರ್ಗೆ 57 ರನ್ ಹೊಡಿಸ್ಕೊಂಡಿದ್ದಾರೆ. ಸೊ ಇಬ್ಬರು ಸೇರಿಕೊಂಡು 8 ಓವರ್ಗೆ ಅದ್ಭುತಪ್ಪ 120 ರನ್ ರೇಂಜ್ಗೆ ಹೊಡಿಸ್ಕೊಂಡಿದ್ದಾರೆ ಇವರಿಬ್ಬರು ಸೇರಿಕೊಂಡು 8 ಓವರ್ಗೆ 120. ಸೊ ವೈಭವ್ ಸೂರ್ಯವಂಶಿ ಅವ್ರು ಔಟ್ ಆದರು. ಇವ್ರದ್ದು ಆಟ ಕೆಳಗೆ ಹೋಗಲೇ ಇಲ್ಲ. ರಿಕ್ವೈರ್ಡ್ ರನ್ ರೇಟ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಜೈಸ್ವಾಲ್ ಅವರು ಫೆಂಟಾಸ್ಟಿಕ್ 50, 27 ಬಾಲಿಗೆ 51 ರನ್ ಹೊಡೆದ್ರು. ಹಾಗೆ ಸ್ವಲ್ಪ ತುಂಬ ಸ್ಲೋ ಆಡಿದ್ದು ಯಾರಂತಂದ್ರೆ ಧ್ರುವ್ ಜುರೇಲ್ 20 ಬಾಲಿಗೆ 16 ರನ್, ಭಾರಿ ಒದ್ದಾಡಿದ್ದಾರೆ. ಬಟ್ ಅವರ ಕ್ಯಾಪ್ಟನ್ ಮತ್ತೆ ಪುನಃ ಮೊಮೆಂಟಮನ್ನು ಕ್ಯಾರಿ ಮಾಡಿದ್ರು. ಪರಾಗ್ ಹೊಡೆದದ್ದು 29 ರನ್ ಇರ್ಬೋದು, ಅವರ ಹೈಯೆಸ್ಟ್ ಸ್ಕೋರ್ ಈ ಸೀಸನ್. ಹೈಯೆಸ್ಟ್ ಸ್ಕೋರ್ ಅಣ್ಣ, ಸೆಲೆಬ್ರೇಷನ್ ಮಾಡಬೇಕಿತ್ತು. ಇದೆಲ್ಲ ತೆಗೆದು ಹೆಲ್ಮೆಟ್ ಎಲ್ಲ ತೆಗೆದು ಬಟ್ ಅವ್ರು ಚೆಂದ ಮಾಡಿ ಆಡಿದ್ದಾರೆ. ಇಂಟೆಂಟ್ ಇತ್ತು. 16 ಬಾಲ್ ಮಾತ್ರ ಆಡಿದ್ರು. 16 ಬಾಲ್ಗೆ 29 ರನ್ ಹೊಡೆದಿದ್ದಾರೆ. 2 4 2 6. ಯಾವಾಗ ನಂಬರ್ 5 ಫೆರೇರಾ ಅವ್ರನ್ನ ಕಳಿಸಿದ್ರು, ವಾವ್. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶುಭಮ್ ದೂಬೆ ಅವ್ರನ್ನ ಕರ್ಕೊಂಬಂದರು. ಇಬ್ಬರು ಸಾಲಿಡ್ ಆಗಿ ಆಡಿದ್ದಾರೆ. ನನ್ನ ನಿರೀಕ್ಷೆಗೂ ಮೀರಿದಂಥ ಆಟ ಇವರಿಬ್ಬರ ಜೋಡಿಯಿಂದ ಬಂದದ್ದು. ಶುಭಮ್ ದೂಬೆ ಅವರು 12 ಬಾಲಿಗೆ 31 ರನ್, 3 4 2 6. ಆ್ಯಂಡ್ ಫೆರೇರಾ ಅವರು 26 ಬಾಲಿಗೆ 50 ಹೊಡೆದ್ರು. ಅವರು 6 4 3 6. ಸೊ ಇನ್ನೂ ಕೂಡ 4 ಬಾಲ್ ಇರುವಾಗಲೇ ದಾಟಿ ಆಗಿದೆ. 223 ಏನೋ ಟಾರ್ಗೆಟ್ ಇತ್ತು, ರೀಚ್ ಆಗಿದೆ. ಫೆಂಟಾಸ್ಟಿಕ್ ವಿಕ್ಟ್ರಿ ರಾಜಸ್ಥಾನ ಪಾಲಿಗೆ. ನಾನಂತೂ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ರಾಜಸ್ಥಾನ ಇದನ್ನು ಚೇಸ್ ಮಾಡ್ತಾರೆ ಅಂತ. ಈಗ ಒಂದು 3 ಟೀಮಿಗೆ ಫಿಕ್ಸ್ ಆಗಿದೆ ಅಣ್ಣ. ಈಗ RCB, ಪಂಜಾಬ್, ರಾಜಸ್ಥಾನ ಇವರು 3 ಜನ ಪ್ಲೇ ಆಫಿಗೆ ಬರ್ತಾರೆ ಅಂತವೇ ಈಗ ಎಲ್ಲ ಟೀಮ್ಗೆ ಸಹ ಗೊತ್ತಾಗಿದೆ. 4ನೇ ಪ್ಲೇಸಿಗೂ ಕೂಡ SRH ಕೂಡ ಭದ್ರವಾಗಿದೆ. ಸೊ ಬೇರೆ ಟೀಮ್ ಅವ್ರು ಸುಮ್ಮನೆ ಹೊಡೆದಾಡ್ಕೊಳ್ತಾ ಇರಬೇಕಂತ ಅಂದ್ಕೊಂಡು ಇದು 4 ಟೀಮ್ ಯಾವುದೋ ಬೇರೆ ಝೋನಲ್ಲಿ ಆಡ್ತಾ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅನ್ಬಯಸ್ಡ್ ಆಗಿ ಹೇಳ್ತಾ ಇರೋದು. ಬೇರೆ ಯಾವ್ದಾದ್ರು ಟೀಮ್ ಬಂದರೆ ಈಗ ಎಂತ ಹೇಳ್ತೀನಿ ಅಂತೆಲ್ಲ ಹೇಳಬೇಡಿ, ನನ್ನೊಂದು ಒಪಿನಿಯನ್ ಶೇರ್ ಮಾಡಿದ್ದು. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ RD ಕುಂದಾಪುರ ಇವರು 222 ಅಂತ ಪರ್ಫೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರು. ಕುಂದಾಪುರದವರ ಭಯಂಕರ ಮಾರ್ರೆ, ನೀವು ಸೂಪರಾಗಿ ಗೆಸ್ ಮಾಡಿದಿರಿ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿನ್ನೆಯ ವಿಡಿಯೋಗೆ RCB ವಿಡಿಯೋಗೆ ಲೆಕ್ಕವಿಲ್ಲದಷ್ಟು ಒಳ್ಳೆ ಕಮೆಂಟ್ಗಳು ಬಂದಿದೆ. ಬರೀ ನಾನು ಏನು ಹೇಳಿದೆ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟನ್ನು ಓದ್ತೇನೆ ಅಂತ, ಬಟ್ ತುಂಬ ಕಮೆಂಟಿಗೆ ಒಳ್ಳೆ 100+ ಲೈಕ್ಸ್ ಬಂದದ್ದಿದೆ, ಅಥವಾ ನನಗೆ ತುಂಬ ಖುಷಿಯಾದದ್ದಿದೆ. ಸೊ ಆದ್ದರಿಂದ ನಾನು ಹಲವಾರು ಕಮೆಂಟ್ಸ್ಗಳನ್ನು ಇವತ್ತು ಓದ್ತಾ ಇದ್ದೇನೆ. ಅಡ್ಡ 9024 ಇವ್ರದ್ದು ಕಮೆಂಟ್ ನಂಗೆ ಇಷ್ಟ ಆಯಿತು. ಎಂತಂದರೆ ದೆಹಲಿ ಅವರು ಕ್ಯೂ ನಿಂತು ಒಳಗೆ ಬರುವಾಗ ಶಾಕ್
ಕುಲ್ದೀಪ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ, 5,000 ಕೊಟ್ಟು ಟಿಕೆಟ್ ತಗೊಂಡವ್ರ ಸ್ಥಿತಿ ಹೇಗಿರಬೇಡ ಅಂತ. ನಿಜ, ಯಾರ್ದು ಒಂಚೂರು ಅರ್ಧ ಗಂಟೆ ಲೇಟ್ ಬಂದಿದ್ರೆ ಉಂಟಲ್ಲ ಸ್ಟೇಡಿಯಮಿಗೆ, ಅವರು ಸ್ಟೇಡಿಯಂ ಎಂಟರ್ ಆದ ಕೂಡ ಇದಂತ ಇದು ಕುಲ್ದೀಪ್ ಯಾದವ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮರೆ ಅಂತ ಆಗಿರ್ಬೋದು. ಪುಣ್ಯ 75 ಹೊಡೆದ್ರು, 8ಕ್ಕೆ 6 ವಿಕೆಟ್ ಹೋದಾಗ ಇವ್ರೇನಾದರೂ ಸುಮ್ಮನೆ 20 ರನ್ 25 ರನ್ನಿಗೆ ಆಲ್ಔಟ್ ಆಗಿದ್ದಿದ್ರೆ, ಏನಾದರೂ ಇವರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಯಾರಾದರೂ ಲೇಟ್ ಬಂದಿದ್ರೆ ಆಲ್ರೆಡಿ RCB ಬ್ಯಾಟಿಂಗ್ ಮಾಡ್ತಾ ಇರ್ತಿತ್ತು. ಇವ್ರ ಕನ್ಫ್ಯೂಷನ್, RCB ಬ್ಯಾಟಿಂಗ್ ಮಾಡ್ತಾ ಉಂಟಾ, ಕ್ರಿಕ್ ಬಸ್ಸಲ್ಲಿ ನಾನು ಟಾಸ್ ನೋಡಿದ್ದೆ ಮಾರ್ರೆ ಡೆಲ್ಲಿದು ಬ್ಯಾಟಿಂಗ್ ಅಂತ ಇತ್ತಲ್ಲ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇತ್ತ ಅಂತ. ಪುಣ್ಯ ಕುಲ್ದೀಪ್ ಯಾದವ್ ಅವ್ರದ್ದು ಬ್ಯಾಟಿಂಗ್ ಅದು ನೋಡಲಿಕ್ಕೆ ಸಿಕ್ಕಿತ್ತಲ್ಲ. ಆ್ಯಂಡ್ ಇನ್ನೊಂದು ಪ್ರೇರಣ್ ಭಯಂಕರ ಕಮೆಂಟ್, ಇದು ಸುಮಾರು ಜನ ನಂಗೆ ಕಳಿಸ್ಯಾರೆ, ಬ್ರೋ ಯಾರೊಬ್ರು ಕಮೆಂಟ್ ಹಾಕಿದ್ದಾರೆ ಬ್ರೋ ಸೈಕ್ ಆಗಿದೆ ಅಂತ. ಹೈಯೆಸ್ಟ್ ಲೈಕ್ ಕೂಡ ಬಂದಿದೆ. ಏನಂತಂದರೆ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದರೆ ಹ್ಯಾವ್ ಟು ಮೇಕ್ ರೊಮಾರಿಯೋ ಬೋಲ್ ಟು ಜಿತೇಶ್ ಶರ್ಮಾ ಅಂತ. ರೊಮಾರಿಯೋ ಶೆಫರ್ಡ್ ಅವ್ರನ್ನ ಜಿತೇಶ್ ಶರ್ಮಾ ಅವರಿಗೆ ಬಾಲ್ ಹಾಕ್ಲಿಕ್ಕೆ ಹೇಳ್ಬೇಕಂತೆ. ಆವಾಗ ಇಬ್ಬರಲ್ಲಿ ಒಬ್ಬರದು ಫಾರ್ಮ್ಗೆ ಬರ್ತಾರೆ. ಜಿತೇಶ್ ಶರ್ಮಾ ಅವರಿಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗಿ ಫಾರ್ಮ್ಗೆ ಬರ್ತಾರೆ, ಅಥವಾ ಜಿತೇಶ್ ಶರ್ಮಾ ಅವರಿಗೆ ಬಾಲ್ ಹಾಕಿ ರೊಮಾರಿಯೋ ಶೆಫರ್ಡ್ ಅವ್ರ ಫಾರ್ಮಿಗೆ ಬರ್ತಾರೆ ಅಂತ. ಇದು ಹೈಯೆಸ್ಟ್ ಲೈಕ್ ಬಂದಿದೆ, ಸೂಪರು. ಆ್ಯಂಡ್ ಮನೆಗೆ ಬಂದರೆ ಅತಿಥಿ, ಹೊರಗೆ ಸಿಕ್ಕರೆ ತಿಥಿ. ನೀವು ನಮ್ಮನ್ನು ಮನೆಯಲ್ಲಿ ಸೋಲಿಸಿದ್ರಲ್ಲ, ಹೊರಗಡೆ ಬರ್ತೇವೆ ನಿಮ್ಗೆ ತಿಥಿ ಮಾಡ್ತೇವೆ ಅಂತ. ಅದಕ್ಕೂ 208 ಲೈಕ್ ಬಂದಿದೆ. ಯಾರು ರಾಹುಲ್ ಅವರು ಕಮೆಂಟ್ ಹಾಕಿರೋದು. ಆ್ಯಂಡ್ ಇನ್ನೊಂದು ಯಾವ್ದು ನಂಗೆ ಇಷ್ಟ ಆಗಿದೆ, RCB ಫೈನಲಿ ಸಮ್ಮನ್ ಮೈಟ್ ಬ್ರೇಕ್ ಅವರ್ 49 ರೆಕಾರ್ಡ್ ಅಂತ RCB ಏನೋ ಹೇಳ್ತಾ ಇರ್ತದಂತೆ. ಆಗ ರೊಮಾರಿಯೋ ಅವ್ರ ಥೈ ಅಂತ ಬಂದು, ರಿಲ್ಯಾಕ್ಸ್ ಗಾಯ್ಸ್, ಐ ವಿಲ್ ಸೇವ್ ಯುವರ್ ಲೆಗಸಿ, ನಾನು ನಿಮ್ಮ ಲೆಗಸಿಯನ್ನು ಸೇವ್ ಮಾಡ್ತೇನೆ, ನಾನು ರನ್ ಬಿಟ್ಟು ಕೊಡ್ತೇನೆ, ಅದೇ ಹೇಗೆ 49 ರನ್ ಹೊಡಿಯೋದಿಲ್ಲ ನಾನು ನೋಡ್ತೇನೆ ಅಂತ ಹೇಳಿದ್ರಂತೆ. ಅದಕ್ಕೊಂದು ಹೈಯೆಸ್ಟ್ ಲೈಕ್ ಬಂದಿದೆ. ಆ್ಯಂಡ್ ನಿನ್ನೆಯ ಹೈಯೆಸ್ಟ್ ಸ್ಕೋರ್ ಯಾರು ಗೊತ್ತುಂಟ, KL ಜೆಮಿಸನ್ ಅವರು 42 ರನ್ ಹೊಡಿಸ್ಕೊಂಡಿದ್ದಾರೆ ನಿನ್ನೆ. ಅವರೇ ಹೈಯೆಸ್ಟ್ ಸ್ಕೋರ್. 42 ಬ್ಯಾಟಿಂಗಲ್ಲೂ ಯಾರು ಕೂಡ ಹೊಡಿಲಿಲ್ಲ. ಸೊ ಅದಕ್ಕೊಂದು ಹೈಯೆಸ್ಟ್ ಲೈಕ್ ಬಂದಿದೆ. ಇನ್ನೊಬ್ರು ಭಾರಿ ಚಂದದ ಕಮೆಂಟ್ ಹಾಕಿದ್ದಾರೆ. ಅದು ಸುಬ್ರಹ್ಮಣ್ಯ ಅವ್ರು ಹೇಳಿದ್ದು ಜೆಮಿಸನ್ ಬಗ್ಗೆ. ಆ್ಯಂಡ್ ಏನದು ಎಂತ ಅವ್ರ ಹೆಸರು ಎಂತ ಪ್ರಥಮ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಲಾಸ್ಟ್ ಮ್ಯಾಚಲ್ಲಿ KL ರಾಹುಲ್ ಅವರು 152 ರನ್ ಹೊಡೆದಿದ್ರು. ಬಟ್ ನಿನ್ನೆಯ ಮ್ಯಾಚಲ್ಲಿ 2 ಟೀಮಿನ ಸ್ಕೋರ್ ಸೇರಿ 152 ಆಗಿದೆ ಅಂತ. ವಾವ್, ಇಂಟ್ರೆಸ್ಟಿಂಗ್ ಸ್ಟಾಟ್ಸ್. 111 ಜನ ಲೈಕ್ ಹಾಕಿದ್ದಾರೆ. ಸೊ ಇಷ್ಟು ಕಮೆಂಟ್ಸನ್ನು ನಾವು ಓದಿದ್ದೇನೆ. ಸೂಪರ್. ನೀವು ತೋರಿಸ್ತಾ ಇರುವಂತಹ ಪ್ರೀತಿ, ಎಸ್ಪೆಷಲಿ RCB ಮ್ಯಾಚ್ ಇದ್ದಾಗ ತುಂಬ ಜಾಸ್ತಿ ವ್ಯೂಸ್ ಬರ್ತದೆ. ಬಟ್ ಎನಿವೇಸ್ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ವ್ಯೂಸ್ ಬಿಡಿ. ಲಾಸ್ಟ್ ಇಯರ್ಗೆ 1 ಲಕ್ಷ ಎಲ್ಲ ಟಚ್ ಆಗಿದ್ದಿದೆ. ಈ ಸಲ 50,000 ಬಂದರೆ ನಾವು ಸಮಾಧಾನ ಪಟ್ಕೊಳ್ತಿದ್ದೇವೆ. ಬಟ್ ಎನಿವೇಸ್ ನಾವು ವಿಡಿಯೋ ಅಂತೂ ಮಾಡ್ತಾ ಇದ್ದೇವೆ. ನೋಡೋದು ಬಿಡೋದು ನಿಮ್ಮ ಇಷ್ಟ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗುವ. ನಮಸ್ಕಾರ.